ಹಾಯ್ ವ್ಯೂವರ್ಸ್, ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic-tutorials-for-you ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋ ಸಿಗೋ ಥರ ಮಾಡ್ಕೊಬೋದು. ಓಕೆ, ನೀವು ಸಪೋಸ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ನನಗೆ ಬಂದಿಲ್ಲ ಅಂದರೆ ಸಡನ್ನಾಗಿ ನೀವು ಬೇಕಾದ್ರೆ youtube.com/basic-tutorials-for-you ಅಂತ ಟೈಪ್ ಮಾಡಿ ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಎಲ್ಲ ಮುಂದಿನ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಫಸ್ಟ್ ಜಿಮೇಲಲ್ಲಿ ಲಾಗಿನ್ ಆಗಬೇಕು. ಜಿಮೇಲಲ್ಲಿ ಲಾಗಿನ್ ಆದ ನಂತರ ಬಂದು ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ, ಟ್ಯುಟೋರಿಯಲ್ಸ್ ವೀಡಿಯೋ, ಟೆಕ್ನಿಕಲ್ ವೀಡಿಯೋಸ್ ಅಥವಾ ಬೇರೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ತಕ್ಷಣ ನಿಮ್ಮ ಇಮೇಲ್ಗೆ ಒಂದು ಮೆಸೇಜ್ ಬಂದುಬಿಡುತ್ತೆ. ಈ ಥರ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಚಾನಲಿಂದ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ. ಮತ್ತು ಇಲ್ಲಿ ಫೇಸ್ಬುಕ್ ಲಿಂಕ್ ಇದೆ, ಟ್ವಿಟರ್ ಲಿಂಕ್ ಇದೆ, ಅಲ್ಲಿಂದ ಸಹ ನೀವು ಲಾಗಿನ್ ಆಗ್ಬೋದು. ಫೇಸ್ಬುಕ್ ಓಪನ್ ಆದರೆ ಈ ಥರ ಪೇಜ್ ಇದೆ. ಈ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋ ಸಿಗೋ ಥರ ಮಾಡ್ಕೊಬೋದು. ಇನ್ ದಿ ಸೇಮ್ ವೇ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಅನ್ನೋ ಟ್ವಿಟರ್ ಪೇಜನ್ನು ಸಹ ನೀವು ಫಾಲೋ ಮಾಡೋದ್ರ ಮೂಲಕ ಎಲ್ಲ ವೀಡಿಯೋ ಸಿಗೋ ಥರ ಮಾಡ್ಕೊಬೋದು. ಫೇಸ್ಬುಕ್ ಪೇಜಲ್ಲಿ ಲೈಕ್ ಮಾಡಿದ್ರೆ ನಾನೊಂದು ಪ್ಲ್ಯಾನ್ ಮಾಡ್ತೀನಿ ವ್ಯೂವರ್ಸ್. ಫೇಸ್ಬುಕ್ ಪೇಜಿಂದ ಫೇಸ್ಬುಕ್ ಲೈವ್ ಬಂದು ವೀಕ್ಲಿ 1 or 2 ಸೆಷನ್ಸು ನಾವು ಲೈವ್ ಚಾಟ್ ಮಾಡಿ ನಮ್ದು ಏನೇ ಇದ್ದರೂ ಡಿಸ್ಕಷನ್ ಮಾಡೋಣ. ಅಂದರೆ ನಿಮ್ಮ ಡೌಟ್ಸು ಅಥವಾ ನಿಮ್ಮ ಸಜೆಷನ್ಸ್ ತೊಗೊಂಡು ನಾನು ಅದರಿಂದ ಹೆಲ್ಪ್ ಆಗುತ್ತೆ ನಮಗೂ ಸಹ ಮುಂದಿನ ವೀಡಿಯೋಗಳು ಮಾಡೋಕ್ಕೆ. ಅಥವಾ ನಿಮ್ಮದೇನೋ ಸಜೆಷನ್ಸ್ ಇದ್ದರೂ ಡೌಟ್ ಇದ್ದರೂ ಸಹ ನೀವು ಅಲ್ಲಿಂದ ಯೂಶ್ವಲಿ ತೊಗೊಳ್ಳೋ ಥರ ಮಾಡ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಪ್ಲಸ್ ನಿಮಗೆ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡೋದಕ್ಕೋಸ್ಕರ ಲೈಕ್ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್ ಅಂತ, ನೀವು ಲೈವಲ್ಲಿ ಬಂದಾಗ ನೀವು ನಿಮ್ಮದೇನೇ ಡೌಟ್ಸ್ ಇದ್ದರೆ ಅಥವಾ ನಾವು ಚಾಟ್ ಮಾಡೋಕ್ಕೆ ನಮಗೂ ಸಹ ಯೂಸ್ ಆಗುತ್ತೆ. ಸೊ ಅದು ಯಾವಾಗ ಶೆಡ್ಯೂಲ್ ಅಂತ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ನಾವು ಒಂದು ಶೆಡ್ಯೂಲ್ ಮಾಡೋಣ, ಒಂದು ಸೆಷನ್ನ ನಾವು ನೋಡೋಣ. ಸೊ ಅಲ್ಲಿ ಒಳ್ಳೆ ರೆಸ್ಪಾಂಡ್ ಬಂದರೆ ಯೂಶ್ವಲಿ ಮಂತ್ಲಿ ನಾವು ವೀಕ್ಲಿ 1 or 2 ಫೇಸ್ಬುಕ್ ಲೈವನ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ ಮಾಡೋಣ ವ್ಯೂವರ್ಸ್. ಮತ್ತು ನಮ್ಮ ಡಿಸ್ಕಷನ್ ಮಾಡೋಣ, ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳೋಣ. ಮತ್ತು ಈ ಫೇಸ್ಬುಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಿರೋ ಒಂದು ವಿಚಾರ ಏನಪ್ಪ ಅಂದರೆ, ಇಂಟರ್ನೆಟ್ನಲ್ಲಿ ನಾವು ಯಾವ ಥರ ಕೇರ್ಫುಲ್ ಆಗಿರಬೇಕು ಅಂತ. ಅಂದರೆ ನಾವು ಸೆಕ್ಯೂರಿಟಿ ಇಲ್ಲದೆ ಯೂಸ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಇಂಟರ್ನೆಟ್ಟಲ್ಲಿ ಏನೇನು ಕೆಲಸ ಮಾಡಬಾರ್ದು ಅಂತಲೇ ನಾನು ತಿಳ್ಕೊಳ್ಳಿದ್ದು, ಏನೇನು ನೀವು ಮಾಡಬಾರ್ದು, ಆ ಥರ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒನ್ ಬೈ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವ್ಯೂವರ್ಸ್. ಫಸ್ಟ್ ಆಫ್ ಆಲು, ನೀವು ಫೇಸ್ಬುಕ್, ಟ್ವಿಟರ್ ಮತ್ತು ಬೇರೆ ಬೇರೆ ನಿಮ್ಮ ಅಕೌಂಟ್ಸ್ ಏನಿದೆ, ಜಿಮೇಲ್ ಅಥವಾ ಎಲ್ಲದಕ್ಕೂ ಸೇರಿ ಒಂದೇ ಪಾಸ್ವರ್ಡ್ ಕೊಡೋಕೆ ಹೋಗಬೇಡಿ. ಯಾಕಂದರೆ ಮೇಜರಾಗಿ ಒಂದು ಯಾವ್ದಾನ ಹ್ಯಾಕ್ ಆದರೆ ಆಲ್ಮೋಸ್ಟ್ ಆಲ್ ನಿಮಗೆಲ್ಲನೂ ಹ್ಯಾಕ್ ಆಗಿಬಿಡುತ್ತೆ. ಯಾಕಂದರೆ ಹ್ಯಾಕರ್ಸು ಒಂದು ಪಾಸ್ವರ್ಡ್ನ ಹೆಂಗಾದ ಮಾಡಿ ಫೈಂಡ್ ಔಟ್ ಮಾಡಿದ್ರೆ ಉಳಿದಿದ್ದೆಲ್ಲನೂ ತಾನಾಗ್ತಾನೆ ಅವ್ರು ಹ್ಯಾಕ್ ಮಾಡಿಬಿಟ್ಟು ಅದನ್ನು ಈಸಿಯಾಗಿ ನಿಮ್ಮ ಲಾಗಿನ್ ಆಗಿಬಿಟ್ಟು ನಿಮ್ಮ ಡೀಟೇಲ್ಸ್ನ ತೊಗೊಳಕ್ಕೆ ಅಥವಾ ನಿಮ್ಮ ಡೇಟಾನ ತೊಗೊಳಕ್ಕೆ ಅವ್ರಿಗೆ ಚಾನ್ಸಸ್ ಭಾಳ ಇರುತ್ತೆ. ಆದಷ್ಟು ಪಾಸ್ವರ್ಡ್ ನೆನ್ಪಿಟ್ಕೊಳ್ಳೋದು ಕಷ್ಟನೇ ಆಗ್ಬೋದು. ಸೊ ಒಂದು ಎಕ್ಸೆಲ್ ಶೀಟ್ ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಡ್ರೈವಲ್ಲಿ ಅಥವಾ ನಿಮ್ಮ ಜಿಮೇಲಲ್ಲಿ ಅದನ್ನು ಇಟ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಡೌಟ್ ಮರ್ತೋಗ್ತೀವಿ ಅಂದರೆ ಅದರಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಬೇಕಾದಾಗ ಲಾಗಿನ್ ಆಗಿ ಚೆಕ್ ಮಾಡಿ. ಬಟ್ ಆದಷ್ಟು ಒಂದೇ ಪಾಸ್ವರ್ಡ್ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಕಡೆ ಹ್ಯಾಕ್ ಆದರೆ ಫೇಸ್ಬುಕ್ ಇರಲಿ, ಟ್ವಿಟರ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಯೂಟ್ಯೂಬ್ ಇರಲಿ, ಜಿಮೇಲ್ ಇರಲಿ, ಯಾವುದೇ ಇರಲಿ, ಒಂದು ಹ್ಯಾಕ್ ಆದರೆ ಆಟೋಮೆಟಿಕಲಿ ಎಲ್ಲ ಆಗೋಗ್ತಾ ಇರುತ್ತೆ. ಮತ್ತು ಆಮೇಲೆ ನೆಕ್ಸ್ಟು, ಯಾವುದಾದ್ರೂ ನೀವು ಸೈಬರಲ್ಲಿ ಅಥವಾ ಬೇರೆಯವ್ರ ಕಂಪ್ಯೂಟರಲ್ಲಿ ನೀವು ಲಾಗಿನ್ ಆಗಿ ನಿಮ್ಮದು ಇಂಟರ್ನೆಟ್ ಬ್ಯಾಂಕಿಂಗ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಅಥವಾ ಜಿಮೇಲ್ ಆಗಲಿ ನೀವು ಯೂಸ್ ಮಾಡ್ತಿದ್ದಾಗ ದಯವಿಟ್ಟು ನೀವು ಅದು ಮಾಡೋಕ್ಕೆ ಮುಂಚೆ ಸೈನ್ ಔಟ್ ಮಾಡಿ ಬನ್ನಿ. ಲಾಗೌಟ್ ಮಾಡಿಲ್ಲ ಅಂದರೆ ಒಮ್ಮೊಮ್ಮೆ ಏನಾಗುತ್ತೆ, ತಕ್ಷಣ ನೀವು ಎದ್ದು ಬಂದ ತಕ್ಷಣ ಬೇರೆ ಯಾರನ್ನು ಯೂಸರ್ ಕೂತೋದನ್ನು ಲಾಗಿನ್ ಆದರೆ ಸಾಮಾನ್ಯ ಸೆಷನ್ ಔಟಾಗಿ ಸೈನ್ ಔಟ್ ಆಗಿಬಿಡುತ್ತೆ. ಬಟ್ ಇನ್ ಕೇಸ್ ಇಮ್ಮಿಡಿಯೇಟಾಗಿ ಬೇರೆಯವ್ನು ಬಂದು ಕೂತ ಅಂದರೆ ಅವ್ರಿಗೆ ಆ ಡೀಟೇಲ್ಸ್ ಸಿಗೋ ಚಾನ್ಸಸ್ಸು ಭಾಳ ಇರುತ್ತೆ. 100% ನೀವು ಎನ್ಶೂರ್ ಮಾಡ್ಕೊಳ್ಳಿ, ನೀವು ಹೇಳೋಕ್ಕೆ ಮುಂಚೆ ಲಾಗೌಟ್ ಮಾಡಿಲ್ವ ಅಂತ. ನೆಕ್ಸ್ಟು, ಡೌನ್ಲೋಡ್ ಮಾಡೋವಾಗ ನಿಮ್ಗೆ ಯಾವುದೋ ಈಗ ಜಿಮೇಲ್ ನೀವು ಗೂಗಲ್ ಸರ್ಚ್ ಮಾಡುವಾಗ ಅಥವಾ ನಿಮ್ಗೆ ಯಾವುದೋ ಒಂದು ಸಾಫ್ಟ್ವೇರ್ ಬೇಕಾಗಿರುತ್ತೆ, ಅದನ್ನು ಡೌನ್ಲೋಡ್ ಮಾಡುವಾಗ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ, ನಾನು ಯಾವ ಸಾಫ್ಟ್ವೇರ್ ಎಲ್ಲಿಂದ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಅದರಲ್ಲಿ ಮಾಲ್ವೇರ್ಸ್ ಇರ್ತವೆ. ನೀವು ಡೌನ್ಲೋಡ್ ಮಾಡುವಾಗ ಕರೆಕ್ಟ್ ಲಿಂಕ್, ಅದನ್ನು ಮಾಡ್ತಿರೋದು ಕರೆಕ್ಟ್ ಇದೆ ಅಂತ ಅಲ್ಲಿ ತೋರಿಸೋದೊಂದು ಡೌನ್ಲೋಡ್ ಅಂತ, ಬಟ್ ಡೌನ್ಲೋಡ್ ಆಗೋದೇ ಬೇರೆ ಇರುತ್ತೆ. ಕರೆಕ್ಟ್ ಎಕ್ಸಾಕ್ಟ್ ಲಿಂಕ್ ಹುಡುಕಿ ನಾನು ಡೌನ್ಲೋಡ್ ಮಾಡ್ತಿರೋದು ಕರೆಕ್ಟಾ ಅಲ್ವಾ ಅಂತ ಎನ್ಶೂರ್ ಮಾಡಿಕೊಂಡು ಆಮೇಲೆ ಡೌನ್ಲೋಡ್ ಮಾಡಿ. ಇನ್ ಕೇಸ್ ನೀವು ಮಾಡಿಲ್ಲ ಅಂದರೆ ಆ ಮಾಲ್ವೇರ್ಸ್ ಬರ್ತವೆ, ವೈರಸ್ ಅಟ್ಯಾಕ್ ಆಗುತ್ತೆ, ಮತ್ತು ಕಂಪ್ಯೂಟರ್ಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಫ್ರೀ ಆಂಟಿವೈರಸ್ ಡೌನ್ಲೋಡ್ ಮಾಡೋಕ್ಕೆ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಸಪೋಸ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಂಥ ಡೇಟಾ ನಿಮ್ಮ ಕಂಪ್ಯೂಟ್ರಲ್ಲಿರೋಂಥ ಡೇಟಾ ಶೇರ್ ಮಾಡೋಕ್ಕೆ ಅಂಥ ವೈರಸ್ಗಳು ಕೆಲಸ ಮಾಡ್ತಿರ್ತವೆ. ಇದೊಂದು. ನೆಕ್ಸ್ಟು, ಗೇಮ್ಸ್ ಆಡ್ತಿರ್ತಾರೆ. ಗೇಮ್ಸ್ ಡೌನ್ಲೋಡ್ ಮಾಡೋವಾಗ ಅಥವಾ ಗೇಮ್ಸ್ ಆಡೋವಾಗ ಅಷ್ಟೇ ಅದೇ ಕಂಪ್ಯೂಟರ್ನ ನೀವು ನೀಟಾಗಿ ಚೆಕ್ ಮಾಡಿದೆ, ಸೈನ್ ಔಟ್ ಮಾಡಿದೆ, ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡೋದು ಅಥವಾ ಯಾವುದನ್ನು ಆನ್ಲೈನ್ ಪರ್ಚೇಸ್ ಮಾಡೋದು, ಇಂಥವೆಲ್ಲ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ. ಮತ್ತು
ಆನ್ಲೈನ್ ನಿಮ್ಮ ಸಾಮಾನ್ಯ ಎಲ್ಲ ಹೊರಗಡೆ ಜಾಗದಲ್ಲಿ ನಿಮಗೆ ವೈಫೈ ಫ್ರೀ ಸಿಗ್ತಾ ಇರುತ್ತೆ. ಸೊ ಎಲ್ಲ ಕನೆಕ್ಟ್ ಆಗಿದೆಯಲ್ಲ ಅಂದ್ಬಿಟ್ಟು ನೀವು ಡೈರೆಕ್ಟ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲಲ್ಲಿರೋ ಡೇಟಾ ಹ್ಯಾಕರ್ಸ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಅದು ತುಂಬ ಈಸಿಯಾಗಿ ತೊಗೊತಾರೆ. ಅದಕ್ಕೆ ಅಂತಲೇ ಅವ್ರು ವೈಫೈಗಳು ಓಪನ್ ಪ್ಲೇಸಲ್ಲಿ ಬಿಟ್ಟಿರ್ತಾರೆ, ಓಪನ್ ವೈಫೈ ವಿತೌಟ್ ಪಾಸ್ವರ್ಡು. ಅಂಥದನ್ನು ನೋಡ್ಕೊಂಡು ಮಾಡಿ. ಯಾವುದೊಂದು ಸಿನಿಮಾ ಮಾಲ ಅಥವಾ ನೀವು ಹೋಗ್ತೀರಾ ಅಂತ ನಿಮ್ಗೆ ಗೊತ್ತಿದೆಯಾ ಅಂಥ ಕಡೆ ಇದು ಜೆನ್ಯೂನಿಟಿ ಇದ್ದರೆ ನೋ ಪ್ರಾಬ್ಲಮ್. ಇಲ್ಲಾಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಲಾಗಿನ್ ಆಗಿ. ನೀವು ವೈಫೈ ಫ್ರೀ ಸಿಕ್ಕಿದೆ ಅಂತ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡೋದು, ಜಿಮೇಲ್ ಯೂಸ್ ಮಾಡೋದು, ಫೇಸ್ಬುಕ್ ಲಾಗಿನ್ ಆದರೆ 100% ಅವರು ನಿಮ್ಮ ಒಂದು ಅಥೆಂಟಿಕೇಷನ್ ಎಲ್ಲ ಅವರು ಹ್ಯಾಕ್ ಮಾಡಿಬಿಟ್ಟು ಅವ್ರು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಒಂದ್ಸರಿ ಲಾಗಿನ್ ಆದರೆ ನಿಮ್ಮ ಇಮೇಲ್ಗೆ ಅಥವಾ ನಿಮ್ಮ ಫೇಸ್ಬುಕ್ಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಇದೊಂದು. ನೆಕ್ಸ್ಟು, ಈಗ ಕೆಲವು ಮೇಲ್ಸ್ ಬರ್ತಿರ್ತವೆ. ನಾವು BMW ಇಂದ ಅಥವಾ ಬೆನ್ಸ್ ಕಡೆಯಿಂದ 1 ಕೋಟಿ ನಿಮಗೆ ಮೇಲ್ ಬಂದಿದೆ ಅಂದರೆ ನೀವು ಬಂಪ್ ಆಫರ್ ಬಂದಿದೆ, ಲಾಟ್ರಿ ಇದೆ, ನಿಮ್ಗೆ ಗೆದ್ದರೆ ನೀವು ಇದನ್ನು ಸೈನ್ ಅಪ್ ಮಾಡಿ ಅಥವಾ ಈ ಲಿಂಕ್ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗೋಕ್ಕೆ ಅಂತ. ದಯವಿಟ್ಟು ಆ ಥರ ಲಿಂಕನ್ನು ಕ್ಲಿಕ್ ಮಾಡಬೇಡಿ. ಅಲ್ಲಿ ಕೆಲವು ಟೈಮ್ ಆ ಥರ ಲಿಂಕ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಕಂಪ್ಯೂಟರ್ ಫುಲ್ ಲಾಕ್ ಆಗಿಬಿಡುತ್ತೆ. ಲಾಕ್ ಆದರೆ ನೀವು ಆ ವೈರಸ್ ಯಾರು ಕಳಿಸಿದಾರೋ ಅವನಿಗೆ ದುಡ್ಡು ಕೊಟ್ಟರೆ ಮಾತ್ರ ಯಾರು ಅನ್ಲಾಕ್ ಮಾಡಿಕೊಡ್ತಾರೆ. ಇಲ್ಲಾಂದರೆ ನಿಮ್ಮ ಕಂಪ್ಯೂಟ್ರಲ್ಲಿರೋ ಮೊಬೈಲ್ ಡೇಟಾ ಯಾವ ಕಾರಣಕ್ಕೂ ಯಾರು ಓಪನ್ ಮಾಡೋಕ್ಕೆ ಬರೋಲ್ಲ, ಮತ್ತು ತುಂಬಾ ಕಷ್ಟ ಆಗುತ್ತೆ. ಇದಿಷ್ಟು ಸ್ವಲ್ಪ ಗಮನದಲ್ಲಿಟ್ಕೊಂಡು ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡುವಾಗ, ಲ್ಯಾಪ್ಟಾಪ್ ಯೂಸ್ ಮಾಡುವಾಗ, ಅಥವಾ ಮೊಬೈಲಲ್ಲಿ ಬ್ಯಾಂಕ್ ಯೂಸ್ ಮಾಡುವಾಗ, ಅಥವಾ ನಿಮ್ಮ ಇಮೇಲ್, ಜಿಮೇಲ್, ಎನಿವೇ ಯಾವುದೇ ಆದರೂ ಸರಿ ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡೋದು ಬೆಟರು. ಯಾಕೆಂದರೆ ನೀವು ಎಷ್ಟು ಸೇಫಾಗಿದ್ರೂ ಈ ಕಾಲದಲ್ಲಿ ಹ್ಯಾಕರ್ಸು ಅಷ್ಟು ಸ್ಟ್ರಾಂಗ್ ಆಗ್ತಿದ್ದಾರೆ. ಸೊ ಬೆಟರ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಯೂಸ್ ಮಾಡುವಾಗ ಸೇಫರ್ ಸೈಡ್ ಇರಲಿ ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಇನ್ನೊಂದು ವ್ಯೂವರ್ಸ್, ನನ್ನ ಮೊಬೈಲ್ ನಂಬರ್ನ ಅಬೌಟ್ ಸೆಕ್ಷನಲ್ಲಿ ಹಾಕಿದ್ದೀನಿ, ಆಯ್ತರ ಅಥವಾ ಹಾಕ್ತೀನಿ ಸಂಜೆ ಒಳಗಡೆ. ದಯವಿಟ್ಟು ನಿಮ್ದು ಏನಾಯಿತು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡುವಾಗ ಸಪೋಸ್ ನಾನು ಮೊಬೈಲ್ ರಿಪ್ಲೈ ಮಾಡಿಲ್ಲ ಅಥವಾ ನಿಮ್ಗೆ ವಾಟ್ಸಪ್ ರಿಪ್ಲೈ ಮಾಡಿದ್ರೆ ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ ಅಂತ ಅದಕ್ಕೆ ಬೇಜಾರಾಗಬೇಡಿ. ಟೈಮ್ ಸಿಕ್ಕಿದಾಗ 100% ನಾನು ನಿಮ್ಗೆ ರಿಪ್ಲೈ ಕಳಿಸ್ತೀನಿ. ಇವತ್ತು 90% ಆದರೆ ಇವತ್ತು ಸಂಜೆ ಒಳಗಡೆ ನಾನು ನನ್ನ ಮೊಬೈಲ್ ನಂಬರ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಸಿ ಯು.